ಆತ್ಮೀಯ ವಿದ್ಯಾರ್ಥಿನಿಯರೇ, ಕೀನ್ಸ್ರವರ ಉದ್ಯೋಗ ಸಿದ್ಧಾಂತವನ್ನು ಒಂದು ನಕ್ಷೆಯ ಮೂಲಕ ನಾವು ನೋಡ್ಬೋದು. ನೋಡಿ, ಕೀನ್ಸ್ರವರ ಉದ್ಯೋಗ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ಒಂದು ನಕ್ಷೆಯ ಮೂಲಕ ನಾವು ನೋಡ್ಬೋದು. ಈ ನಕ್ಷೆನ ನೀವು ಗಮನಿಸ್ರಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆದಾಯ ಮತ್ತು ಉದ್ಯೋಗದ ಮಟ್ಟ ಪರಿಣಾಮಕಾರಿ ಬೇಡಿಕೆಯನ್ನು ಅವಲಂಬಿಸಿರುತ್ತೆ. ಅಂದರೆ ಪರಿಣಾಮಕಾರಿ ಬೇಡಿಕೆಯ ಮಟ್ಟ ಎಷ್ಟಿರುತ್ತೋ ಅದಕ್ಕೆ ಅನುಗುಣವಾಗಿ ಉದ್ಯೋಗ ಮತ್ತು ಆದಾಯಗಳು ನಿರ್ಧಾರ ಆಗುತ್ತೆ. ಪರಿಣಾಮಕಾರಿ ಬೇಡಿಕೆಯ ಮಟ್ಟ ಅನ್ನೋದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ ಒಟ್ಟು ಉತ್ಪನ್ನಕ್ಕೆ, ಅಂದರೆ ಒಟ್ಟು ಉತ್ಪಾದನೆಯಾದಂಥ ಸರಕು ಸೇವೆಗಳಿಗೆ ಸಮ ಆಗಿರುತ್ತೆ. ಒಟ್ಟು ಆದಾಯ ಮತ್ತು ಒಟ್ಟು ಉದ್ಯೋಗ ಈ ಮೂರಕ್ಕೆ ಸಮ ಆಗಿರುತ್ತೆ. ಪರಿಣಾಮಕಾರಿ ಬೇಡಿಕೆ, ಒಟ್ಟು ಉತ್ಪನ್ನ, ಒಟ್ಟು ಆದಾಯ ಮತ್ತು ಒಟ್ಟು ಉದ್ಯೋಗಕ್ಕೆ ಸಮ ಆಗಿರುತ್ತೆ. ಈ ಪರಿಣಾಮಕಾರಿ ಬೇಡಿಕೆ ಅನ್ನೋದು ಎರಡು ಅಂಶಗಳ ಮೇಲೆ ನಿಂತಿದೆ. ಒಂದು ಸಮಗ್ರ ಬೇಡಿಕೆ, ಇನ್ನೊಂದು ಸಮಗ್ರ ಪೂರೈಕೆ. ಸಮಗ್ರ ಪೂರೈಕೆ ಅಂದರೆ ಒಂದು ನಿರ್ದಿಷ್ಟ ಉದ್ಯೋಗದ ಮಟ್ಟದಲ್ಲಿ ಉತ್ಪಾದನೆಯಾದಂಥ ಎಲ್ಲ ಸರಕುಗಳು, ಅನುಭೋಗಿ ಮತ್ತು ಹೂಡಿಕೆ ಅಂದರೆ ಬಂಡವಾಳದ ಸರಕುಗಳ ಪೂರೈಕೆ. ಸಮಗ್ರ ಬೇಡಿಕೆ ಅಂದರೆ ಉತ್ಪಾದನೆಯಾದಂಥ ಸರಕುಗಳಿಗೆ ಸಮವಾಗುವಂತಹ ಬೇಡಿಕೆಗೆ ನಾವು ಸಮಗ್ರ ಬೇಡಿಕೆ ಅಂತ ಕರಿತೀವಿ. ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆಗಳು ಎಲ್ಲಿ ಸಮ ಆಗುತ್ತೋ ಆ ಬಿಂದುವಿನಲ್ಲಿ ಪರಿಣಾಮಕಾರಿ ಬೇಡಿಕೆಯ ಮಟ್ಟ ನಿರ್ಧಾರ ಆಗುತ್ತೆ. ಇಲ್ಲಿ ಸಮಗ್ರ ಪೂರೈಕೆ ಅನ್ನೋದು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರೋದ್ರಿಂದ, ಯಾಕಂದರೆ ಕೀನ್ಸ್ ತಮ್ಮ ಸಿದ್ಧಾಂತವನ್ನು ಅಲ್ಪಾವಧಿಗೆ ಬರೆದಿರೋದ್ರಿಂದ ಸಮಗ್ರ ಪೂರೈಕೆ ಅಲ್ಪಾವಧಿನಲ್ಲಿ ಸ್ಥಿರವಾಗಿರುತ್ತೆ. ಹಾಗಾಗಿ ಪರಿಣಾಮಕಾರಿ ಬೇಡಿಕೆ ಅನ್ನೋದು ಹೆಚ್ಚಾಗಿ ಸಮಗ್ರ ಬೇಡಿಕೆಯನ್ನು ಅವಲಂಬಿಸಿರುತ್ತೆ. ಈ ಸಮಗ್ರ ಬೇಡಿಕೆ ಅನ್ನೋದು ಮೂರು ಅಂಶಗಳ ಮೇಲೆ ನಿಂತಿದೆ. ಒಂದು ಅನುಭೋಗ, ಹೂಡಿಕೆ ಮತ್ತು ಸರ್ಕಾರದ ವೆಚ್ಚ. ಅನುಭೋಗಿ ವಸ್ತುಗಳ ಮೇಲಿನ ವೆಚ್ಚ, ಹೂಡಿಕೆ ಮೇಲಿನ ವೆಚ್ಚ ಮತ್ತು ಸರ್ಕಾರದ ವೆಚ್ಚ, ಈ ಮೂರರ ಒಟ್ಟು ಮೊತ್ತವನ್ನು ನಾವು ಸಮಗ್ರ ಬೇಡಿಕೆ ಅಂತ ಕರಿತೀವಿ. ಮತ್ತು ಇಲ್ಲಿ ಅನುಭೋಗ ಅನ್ನೋದು ಅಂದರೆ ಜನಸಾಮಾನ್ಯರು ಅನುಭೋಗಿ ಸರಕುಗಳ ಮೇಲೆ ಎಷ್ಟು ಹಣವನ್ನು ಖರ್ಚು ಮಾಡ್ತಾರೆ ಅನ್ನೋದು ಎರಡು ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ. ಒಂದು ಆದಾಯದ ಗಾತ್ರ, ಅನುಭೋಗದ ಪ್ರವೃತ್ತಿ. ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಆದಾಯವನ್ನು ಹೊಂದಿದ್ದಾನೆ ಮತ್ತು ಒಟ್ಟು ಆದಾಯದಲ್ಲಿ ಎಷ್ಟು ಭಾಗವನ್ನು ಅವನು ಅನುಭೋಗಕ್ಕೋಸ್ಕರ ಖರ್ಚು ಮಾಡ್ತಾನೆ, ಈ ಎರಡರ ಮೇಲೆ ಅನುಭೋಗ ಅನ್ನೋದು ನಿರ್ಧಾರ ಆಗುತ್ತೆ. ಎರಡನೇದು ಹೂಡಿಕೆ ಅಥವಾ ಊಟೆ ಅಂತ ಕರಿತೀವಿ. ಈ ಊಟೆ ಅನ್ನೋದು ಬಂಡವಾಳ ಸರಕುಗಳ ಮೇಲೆ ಮಾಡುವಂಥ ವೆಚ್ಚ. ಸಾಮಾನ್ಯವಾಗಿ ಉತ್ಪಾದಕರು ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಬಂಡವಾಳ ಸರಕುಗಳನ್ನು ಕೊಡ್ತಾರೆ. ಆ ಸರಕುಗಳ ಮೇಲೆ ಮಾಡುವಂಥ ವೆಚ್ಚಕ್ಕೆ ನಾವು ಊಟೆ ಅಂತ ಕರಿತೀವಿ. ಆ ಊಟೆ ಅನ್ನೋದು ಎರಡು ಅಂಶಗಳ ಮೇಲೆ ನಿಂತಿದೆ. ಒಂದು ಬಡ್ಡಿಯ ದರ, ಇನ್ನೊಂದು ಬಂಡವಾಳದ ಸೀಮಾಂತ ದಕ್ಷತೆ. ಈ ಬಡ್ಡಿಯ ದರ ಅನ್ನೋದು ಎರಡು ಅಂಶಗಳ ಮೇಲೆ ಅವಲಂಬನೆಯಾಗಿದೆ. ದ್ರವ್ಯದೊಲವು, ಹಣದ ಪೂರೈಕೆ. ದ್ರವ್ಯದೊಲವು ಅಂದರೆ ಜನ ಎಷ್ಟು ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ತಾರೆ ಅನ್ನೋದನ್ನು ದ್ರವ್ಯದೊಲವು ಅಂತ ಕರಿತೀವಿ. ಮತ್ತು ಹಣದ ಪೂರೈಕೆ ಅಂದರೆ ಕೇಂದ್ರ ಬ್ಯಾಂಕು ಎಷ್ಟು ಹಣವನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ ಅನ್ನೋದನ್ನು ಹಣದ ಪೂರೈಕೆ ಅಂತ ಕರಿತೀವಿ. ದ್ರವ್ಯದ ಒಲವು ಮತ್ತು ಹಣದ ಪೂರೈಕೆ ಎರಡೂ ಸೇರಿ ಬಡ್ಡಿಯ ದರ ನಿರ್ಧಾರ ಆಗುತ್ತೆ. ಅದರ ಜೊತೆಗೆ ಹೂಡಿಕೆ ಬಂಡವಾಳದ ಸೀಮಾಂತ ದಕ್ಷತೆಯನ್ನು ಅವಲಂಬಿಸಿದೆ. ಬಂಡವಾಳದ ಸೀಮಾಂತ ದಕ್ಷತೆ ಅಂದರೆ ಹೊಸದಾಗಿ ಬಂಡವಾಳ ಹೂಡುವುದರಿಂದ ಮುಂದೆ ಭವಿಷ್ಯದಲ್ಲಿ ಬರಬಹುದಾದಂಥ ಪ್ರತಿಫಲದ ನಿರೀಕ್ಷೆಗೆ ನಾವು ಬಂಡವಾಳದ ಸೀಮಾಂತ ದಕ್ಷತೆ ಅಂತ ಕರಿತೀವಿ. ಅಂದರೆ ಎಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿದ್ರೆ ಮುಂದೆ ಎಷ್ಟು ಪ್ರತಿಫಲ ಸಿಕ್ಕುತ್ತೆ, ಆ ನಿರೀಕ್ಷೆಯನ್ನು ನಾವು ಬಂಡವಾಳದ ಸೀಮಾಂತ ದಕ್ಷತೆ ಅಂತ ಕರಿತೀವಿ. ಬಡ್ಡಿ ದರ ಮತ್ತು ಬಂಡವಾಳದ ಸೀಮಾಂತ ದಕ್ಷತೆ ಎರಡೂ ಸೇರಿ ಊಟೆಯನ್ನು ನಿರ್ಧಾರ ಮಾಡ್ತವೆ. ಬಂಡವಾಳದ ಸೀಮಾಂತ ದಕ್ಷತೆ ಮತ್ತೆ ಎರಡು ಅಂಶಗಳನ್ನು ಅವಲಂಬಿಸಿದೆ. ಒಂದು ಬಂಡವಾಳದ ಪೂರೈಕೆ ಬೆಲೆ, ಇನ್ನೊಂದು ನಿರೀಕ್ಷಿತ ಲಾಭ. ಅಂದರೆ ಒಂದು ಯಂತ್ರದ ಮೇಲೆ ಹೂಡಿಕೆ ಮಾಡಬೇಕಾದ್ರೆ ಆ ಯಂತ್ರದ ಬೆಲೆ ಎಷ್ಟು ಮತ್ತು ಆ ಯಂತ್ರದಿಂದ ಬರಬಹುದಾದಂಥ ಲಾಭ ಎಷ್ಟು, ಇವೆರಡರ ಆಧಾರದ ಮೇಲೆ ಬಂಡವಾಳದ ಸೀಮಾಂತ ದಕ್ಷತೆ ನಿರ್ಧಾರ ಆಗುತ್ತೆ. ಇನ್ನು ಹಣದ ದ್ರವ್ಯದೊಲವು ಅನ್ನೋದು ಮೂರು ಅಂಶಗಳ ಮೇಲೆ ನಿಂತಿದೆ. ಒಂದು ವ್ಯವಹಾರದ ಉದ್ದೇಶ, ಮುನ್ನೆಚ್ಚರಿಕೆ ಉದ್ದೇಶ, ಸಟ್ಟ ವ್ಯವಹಾರದ ಉದ್ದೇಶ. ಅಂದರೆ ಜನ ಎಷ್ಟು ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ ಅದನ್ನು ದ್ರವ್ಯದೊಲವು ಅಂತ ಕರಿತೀವಿ. ಸಾಮಾನ್ಯವಾಗಿ ಜನರು ಮೂರು ಉದ್ದೇಶಗಳಿಗೋಸ್ಕರ ಒಂದಷ್ಟು ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಅದು ಒಂದು ವ್ಯವಹಾರದ ಉದ್ದೇಶದಿಂದ, ಮುಂಜಾಗ್ರತೆ ಉದ್ದೇಶದಿಂದ, ಸಟ್ಟ ವ್ಯವಹಾರದ ಉದ್ದೇಶದಿಂದ. ಈ ಮೂರು ಅಂಶಗಳು ದ್ರವ್ಯದೊಲವನ್ನು ನಿರ್ಧಾರ ಮಾಡ್ತವೆ. ದ್ರವ್ಯದೊಲವು ಹಣದ ಪೂರೈಕೆ ಬಡ್ಡಿ ದರವನ್ನು ನಿರ್ಧರಿಸುತ್ತೆ. ಬಡ್ಡಿ ದರ ಬಂಡವಾಳದ ಸೀಮಾಂತ ದಕ್ಷತೆ ಊಟೆಯನ್ನು ನಿರ್ಧರಿಸುತ್ತೆ. ಮತ್ತು ಅನುಭೋಗ ಅನ್ನೋದು ಆದಾಯದ ಗಾತ್ರ ಮತ್ತು ಅನುಭೋಗ ಪ್ರವೃತ್ತಿನ ಅವಲಂಬಿಸಿದೆ. ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳು ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧಾರ ಮಾಡ್ತವೆ. ಪರಿಣಾಮಕಾರಿ ಬೇಡಿಕೆ ಅನ್ನೋದು ಆದಾಯ ಮತ್ತು ಉದ್ಯೋಗದ ಮಟ್ಟವನ್ನು ನಿರ್ಧಾರ ಮಾಡುತ್ತೆ. ಇಡೀ ಕೀನ್ಸ್ರವರ ಉದ್ಯೋಗ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ
ನಾವು ಒಂದು ನಕ್ಷೆಯ ಮೂಲಕ ನಾವಿಲ್ಲಿ ನೋಡ್ಬೋದು. ಮೊದಲನೇ ಆರಂಭದ ಬಿಂದು ಕೀನ್ಸ್ರವರ ಉದ್ಯೋಗ ಸಿದ್ಧಾಂತದ ಪ್ರಾರಂಭದ ಬಿಂದು ಪರಿಣಾಮಕಾರಿ ಬೇಡಿಕೆ. ಪರಿಣಾಮಕಾರಿ ಬೇಡಿಕೆ ಎರಡು ಅಂಶಗಳನ್ನು ಅವಲಂಬಿಸಿದೆ: ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ. ಅಲ್ಪಾವಧಿಯಲ್ಲಿ ಸಮಗ್ರ ಪೂರೈಕೆ ಸ್ಥಿರವಾಗಿರುತ್ತೆ, ಹಾಗಾಗಿ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗಿ ಸಮಗ್ರ ಬೇಡಿಕೆಯನ್ನು ಅವಲಂಬಿಸಿದೆ. ಸಮಗ್ರ ಬೇಡಿಕೆ 3 ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ. ಒಂದು ಅನುಭೋಗ, ಹೂಡಿಕೆ, ಸರ್ಕಾರಿ ವೆಚ್ಚ. ಸರ್ಕಾರದ ವೆಚ್ಚ ಸ್ವತಂತ್ರ ವೆಚ್ಚ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ, ಹಾಗಾಗಿ ಸಮಗ್ರ ಬೇಡಿಕೆ ಅನುಭೋಗ ಮತ್ತು ಊಟೆಯನ್ನು ಅವಲಂಬಿಸಿದೆ. ಅನುಭೋಗ ಮತ್ತೆ 2 ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ: ಆದಾಯದ ಗಾತ್ರ, ಅನುಭೋಗದ ಪ್ರವೃತ್ತಿ. ಮತ್ತು ಹೂಡಿಕೆ ಅನ್ನೋದು 2 ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ: ಬಡ್ಡಿಯ ದರ, ಬಂಡವಾಳದ ಸೀಮಾಂತ ದಕ್ಷತೆ. ಬಡ್ಡಿಯ ದರ 2 ಅಂಶಗಳಿಂದ ನಿರ್ಧಾರ ಆಗುತ್ತೆ: ದ್ರವ್ಯದ ಒಲವು, ಹಣದ ಪೂರೈಕೆ. ಬಂಡವಾಳದ ಸೀಮಾಂತ ದಕ್ಷತೆ 2 ಅಂಶಗಳಿಂದ ನಿರ್ಧಾರ ಆಗುತ್ತೆ: ಬಂಡವಾಳದ ಪೂರೈಕೆ ಬೆಲೆ ಮತ್ತು ನಿರೀಕ್ಷಿತ ಲಾಭ. ಇಲ್ಲಿ ಬಡ್ಡಿಯ ದರ 2 ಅಂಶಗಳನ್ನು ಅವಲಂಬಿಸಿದೆ: ದ್ರವ್ಯದ ಒಲವು, ಹಣದ ಪೂರೈಕೆ. ಹಣದ ಪೂರೈಕೆಯಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಅಲ್ಪಾವಧಿಯಲ್ಲಿ ಹಣದ ಪೂರೈಕೆ ಸ್ಥಿರವಾಗಿರುತ್ತೆ, ಹಾಗಾಗಿ ಬಡ್ಡಿಯ ದರ ಅನ್ನೋದು ದ್ರವ್ಯದ ಒಲವನ್ನು ಅವಲಂಬಿಸಿದೆ. ದ್ರವ್ಯದ ಒಲವು ಅಂದರೆ ಜನ ಎಷ್ಟು ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಇದು 3 ಉದ್ದೇಶಗಳಿಂದ ನಿರ್ಧಾರ ಆಗುತ್ತೆ: ಒಂದು ವ್ಯವಹಾರದ ಉದ್ದೇಶ, ಮುಂಜಾಗ್ರತೆ ಉದ್ದೇಶ ಮತ್ತು ಸಟ್ಟ ವ್ಯವಹಾರದ ಉದ್ದೇಶ. ಇದಿಷ್ಟು ಕೀನ್ಸ್ರವರ ಉದ್ಯೋಗ ಸಿದ್ಧಾಂತದ ಒಂದು ಸಂಕ್ಷಿಪ್ತ ರೂಪ. ಈಗ ನಾವು ಒಂದೊಂದಾಗಿ ಅದನ್ನು ನೋಡ್ತಾ ಬರೋಣ. ಮೊದಲು ಈಗ ಪರಿಣಾಮಕಾರಿ ಬೇಡಿಕೆ ಅಂದರೆ ಏನು ಅಂತ ನೋಡಿದ್ವಿ. ಅದು 2 ಅಂಶಗಳ ಮೇಲೆ ನಿಂತಿದೆ: ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ. ನಂತರ ಸಮಗ್ರ ಬೇಡಿಕೆ ಅಂದ್ರೇನು, ಸಮಗ್ರ ಪೂರೈಕೆ ಅಂದ್ರೇನು, ಅದು ಯಾವ ರೀತಿ ಸಮ ಆಗುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.